ನಗ್ನಗ್ತಾ ನನ್ನ ಮನಸ ಎತ್ಕೊಂಡು ಹೋಯ್ತವಲ್ಲೋ ಅಯ್ಯಯ್ಯೋ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ. ಸೊ ನಾನಿವತ್ತು ಒಂದು ರೆಸಾರ್ಟಿಗೆ ಬಂದಿದ್ದೀವಿ. ಅದು ಬಂದು RR ರಿಟ್ರೀಟ್ ಅಂತ ನೆಲಮಂಗಲದಲ್ಲಿರೋದು. ಸೊ ನಾನು ಏನೇ ಒಂದು ಇದ್ರ ಡೀಟೇಲ್ಸ್ ಎಲ್ಲನೂ ಹಾಕ್ತೀನಿ. ಸೊ ನನ್ನ ಜೊತೆ ರಶು ಇದ್ದಾಳೆ, ಸೌಮ್ಯ, ಇನ್ನು ಸೌಂದರ್ಯ ಇದ್ದಾಳೆ, ಚಿತ್ರ ಇದ್ದಾಳೆ. ಸೊ ಇಲ್ಲಿ ಆ್ಯಕ್ಟಿವಿಟೀಸ್ ಹೆಂಗಿದೆ, ಪ್ರೈಸಿಂಗ್ ಎಲ್ಲನೂ ಕೂಡ ನಾನು ಮೆನ್ಷನ್ ಮಾಡ್ತೀನಿ, ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ಸೊ ಕೀಪ್ ವಾಚಿಂಗ್. ಸೌಮ್ಯ, ಸೌಂದರ್ಯ, ಚಿತ್ರ, ಏಯ್ ಸೌಂದರ್ಯ ಹಾಯ್ ಮಾಡು. ಸೊ ನಾವು ಹೊರಟಿದ್ದು ಒಂದು 5 ಮೆಂಬರ್ಸ್. ನಾನು, ಚಿತ್ರ, ರಶ್ಮಿ, ಸೌಮ್ಯ ಆ್ಯಂಡ್ ಸೌಂದರ್ಯ. ಸೌಮ್ಯ ಆ್ಯಂಡ್ ಸೌಂದರ್ಯ ನನ್ನ ಹಳೆ ಆಫೀಸ್ ಫ್ರೆಂಡ್ಸ್. ಆಲ್ಮೋಸ್ಟ್ 1 ಇಯರ್ ಆಗಿತ್ತು ಅವ್ರನ್ನ ಮೀಟ್ ಮಾಡಿ. ತುಂಬ ಖುಷಿ ಆಯಿತು. ಎಲ್ಲರೂ ತುಂಬ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ನಾವು ಹೋಗ್ತಿರೋ ರೆಸಾರ್ಟ್ ಬಂದು ಇವತ್ತು RR ರಿಟ್ರೀಟ್ ನೆಲಮಂಗಲ ಹತ್ರ ಇರೋದು, ಶ್ರೀನಿವಾಸಪುರ. ಸೊ ನಾವು ಅಂದ್ಕೊಂಡ್ವಿ ಒಂದು ಸೈಡ್ ಬಸ್ಸಲ್ಲಿ ಹೋಗೋಣ, ಆ ಕಡೆಯಿಂದ ಕ್ಯಾಬಲ್ಲಿ ಬರೋಣ ಅಂತ. ಬಟ್ ತುಂಬ ಲೇಟಾಗಿ ಹೋಗಿತ್ತು. ಆ್ಯಂಡ್ ಇವಾಗ ಬಸ್ಸಲ್ಲೆಲ್ಲ ಹೋಗೋಕ್ಕೆ ತುಂಬ ಲೇಟ್ ಆಗುತ್ತೆ ಅಂತ ಕ್ಯಾಬ್ ಮಾಡಿಕೊಂಡೇ ಬಂದ್ವಿ. ಸೊ ಒಂದು ಸೈಡ್ ಅರೌಂಡ್ ನಿಮಗೆ 800+ ಚಾರ್ಜ್ ಆಗುತ್ತೆ. 870, 860 ಆ ಥರ ಚಾರ್ಜ್ ಆಗುತ್ತೆ. ಆ್ಯಂಡ್ ಪೀಕ್ ಅವರ್ಸಲ್ಲಿ ಕ್ಯಾಬ್ ಪ್ರೈಸಸ್ ವೇರಿ ಆಗುತ್ತೆ. ಸೊ ನೆಲಮಂಗಲವರೆಗೂ ನಿಮಗೆ ಬಸ್ ಸಿಗ್ಬೋದು. ಅಲ್ಲಿಂದ ಬಂದು ನೀವು ಕ್ಯಾಬ್ ಅಥವಾ ಆಟೋ ಮಾಡ್ಕೊಂಡು ಬರ್ಬೋದು. ಬಟ್ ಅದು ಸ್ವಲ್ಪ ನೆಲಮಂಗಲದಿಂದ ಒಳಗೆ ಬರೋವರೆಗೂ ಸ್ವಲ್ಪ ಕಾಡು ಥರ ಅನಿಸುತ್ತೆ. ಅಂದರೆ ಹಳ್ಳಿ ಸೈಡ್ ಥರ ಫೀಲ್ ಆಗುತ್ತೆ. ತುಂಬ ಚೆನ್ನಾಗಿತ್ತು ರೆಸಾರ್ಟು. ಆ್ಯಂಡ್ ತುಂಬ ಹೈಜಿನಾಗಿ ಮೇಂಟೈನ್ ಮಾಡಿದ್ದಾರೆ. ಬಂದಿದ ತಕ್ಷಣ ನಾವು ಫಸ್ಟ್ ಹೋಗಿದ್ದು ರಿಸೆಪ್ಷನ್ಗೆ. ಅಲ್ಲಿ ನಮಗೆ ಡೇ ಔಟ್ ಮತ್ತು ಸ್ಟೇಗೆ ಬೇರೆ ಥರ ಬ್ಯಾಂಡ್ಸ್ನ ಹಾಕ್ತಾರೆ. ಆ್ಯಂಡ್ ರಿಸೆಪ್ಷನಲ್ಲಿ ಎಲ್ಲ ಡೀಟೇಲ್ಸ್ನ ಫಿಲ್ ಮಾಡಿಕೊಂಡು ಯಾವ ಥರ ಆ್ಯಕ್ಟಿವಿಟೀಸ್ ಇದೆ ಏನು ಅಂತೆಲ್ಲ ಅವರೇ ಫಸ್ಟೇ ಗೈಡ್ ಮಾಡ್ತಾರೆ ನಮಗೆ. ಏನೇನು ಆ್ಯಕ್ಟಿವಿಟೀಸ್ ಇದೆ, ಪೇಯ್ಡ್ ಆ್ಯಕ್ಟಿವಿಟೀಸ್ ಯಾವುದ್ಯಾವುದಿದೆ, ಎಷ್ಟೊತ್ತವರೆಗೂ ನೀವು ಎಷ್ಟೊತ್ತವರೆಗೂ ನೀವು ಇಲ್ಲಿ ಆಡ್ಬೋದು, ರೈನ್ ಡ್ಯಾನ್ಸ್ ಯಾವಾಗ, ಸ್ವಿಮ್ಮಿಂಗ್ ಪೂಲ್ನ ಎಷ್ಟೊತ್ತವರೆಗೂ ಯೂಸ್ ಮಾಡ್ಬೋದು, ಇದು ಎಲ್ಲ ಡೀಟೇಲ್ಸ್ನ ಅವರು ಕಂಪ್ಲೀಟ್ ಡೀಟೇಲ್ಸ್ನ ಫಸ್ಟೇ ನಮಗೆ ಹೇಳಿ. ಆ್ಯಂಡ್ ಒಬ್ಬರು ಗೈಡ್ ಥರ ನಿಮ್ಮ ಜೊತೆನೇ ಕೂಡ ಬರ್ತಾರೆ, ಎಲ್ಲೆಲ್ಲಿ ಏನೇನಿದೆ ಅಂತ ತೋರ್ಸೋಕ್ಕೆ. ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು ಫಸ್ಟ್ ಬಂದಾಗ್ಲೇ. ಆ್ಯಂಡ್ ಹೋಗಿದ ತಕ್ಷಣ ವೆಲ್ಕಮ್ ಡ್ರಿಂಕ್ ಎಲ್ಲ ಕೊಟ್ಟು ಎಲ್ಲ ಮಾಡಿದ್ರು. ಸೊ ಇವರೇನೇ ಇವಾಗ ನಮ್ಗೆ ಏನು ಬ್ಯಾಂಡ್ ಆಗ್ತಿದ್ದಾರೆ ಅವರೇ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಮಗೆ ಕೊಟ್ಟಿದ್ದು. ಅವರೇನೇನು ಹೇಳ್ತಾರೆ ಅಂತ ಕೇಳಿ ಸೊ ಮಿಕ್ಕಿದ ಡೀಟೇಲ್ಸ್ನೆಲ್ಲ ನಾನು ಹೇಳ್ತೀನಿ. ಇಲ್ಲಿಂದ 5th ರೈಟ್ ಹೋಗಿ ರೆಸ್ಟೋರೆಂಟಲ್ಲಿ ವೆಲ್ಕಮ್ ಡ್ರಿಂಕ್ ಇರುತ್ತೆ. ಸೊ ಆಗ ವೆಲ್ಕಮ್ ಡ್ರಿಂಕ್ ಆದಮೇಲೆ ಪೂಲ್ ಏರಿಯಾದಲ್ಲಿ ನಿಮಗೆ ಲಾಕರ್ ಫೆಸಿಲಿಟಿ ಇರುತ್ತೆ, ಬ್ಯಾಗೆಲ್ಲ ಇಡಲಿಕ್ಕೆ. ಅದಕ್ಕೆ ಡೆಪಾಸಿಟ್ ಪೇ ಮಾಡಿ 100 ರೂಪೀಸ್ ಅಮೌಂಟ್ ರೀಫಂಡ್ ಆಗುತ್ತೆ. ಸೊ ಅಲ್ಲಿಂದ ಅಡ್ವೆಂಚರ್ ಆ್ಯಕ್ಟಿವಿಟಿಗಳು ಸ್ಟಾರ್ಟ್ ಮಾಡಿ. ಅಡ್ವೆಂಚರ್ ಆ್ಯಕ್ಟಿವಿಟೀಸ್ಗಳು ನಿಮ್ಮ ಪ್ಯಾಕೇಜಲ್ಲಿ ಜಿಪ್ ಲೈನು, ಜಿಪ್ ಸೈಕ್ಲಿಂಗು, ಲೋರೋ ಪೈರೋ ಆ್ಯಕ್ಟಿವಿಟೀಸು, ಮತ್ತು ಇಂಡೋರ್ ಗೇಮ್ಸು, ಔಟ್ಡೋರ್ ಗೇಮ್ಸು, ಪೂಲ್ ಆ್ಯಕ್ಟಿವಿಟೀಸು, ಮತ್ತು ರೈನ್ ಡ್ಯಾನ್ಸ್, ಇಷ್ಟು ದಿನ ನಿಮ್ಮ ಪ್ಯಾಕೇಜಲ್ಲಿರುತ್ತೆ. ಸೊ ಸ್ಟೆಪ್ ಬೈ ಸ್ಟೆಪ್ ಕ್ಲಿಯರ್ ಮಾಡ್ಕೊಳ್ಳಿ. ಮತ್ತು ಇವೆಲ್ಲ ಇಂಡಿವಿಜುವಲ್ ಗೇಮ್ಸ್ ಇದೆ, ಟೀಮ್ ಗೇಮ್ಸ್ ಅಂತ ಆಗಲ್ಲ. ಮತ್ತು ಸಪ್ರೇಟ್ ಒಂದು 4 ಪೇಯ್ಡ್ ಗೇಮ್ಸ್ ಇದೆ. ಲೈಕ್ ರಾಕೆಟ್ ಇದೆ ಅಂತ ಒಂದು ಗೇಮ್ ಇದೆ, ಎಲ್ಲರೂ ಆಡ್ಬೋದು, ಸಖತ್ತಾಗಿರುತ್ತೆ. ನೀವೆಲ್ಲ ಆಡಿದ್ರೆ ಚಂದ್ರಯಾನ ಎಲ್ಲರೂ ಹಿಂಗಿರುತ್ತೆ. ರೈಡು ಟ್ರೈ ಮಾಡಿ. 150 ಪರ್ ರೈಡು. ಮತ್ತು ವಾಟರ್ ರೋಲರ್ ಇರುತ್ತೆ, ಅದು 3 ಜನ ಹೋಗೋ ರೈಡು. ಸೊ ಅದು ಕೂಡ ಲೈಕ್ ಬಬಲ್ ಒಳಗಡೆ ಹೋಗ್ಬಿಟ್ಟು ರೊಟೇಟ್ ಆಗಂತ ಸಖತ್ತಾಗಿರುತ್ತೆ. ಅದು 150. ಮತ್ತು ATV ಬೈಕ್ ಅಂತಿದೆ, ಮಡ್ ಟ್ರ್ಯಾಕರ್ ರೈಡ್ ಕೊಡ್ತೀವಿ. ಸೊ ಅದು ಕೂಡ 200 ರೂಪೀಸ್ ಇರುತ್ತೆ. ಮಡ್ ಟ್ರ್ಯಾಕರ್ 2 ರೈಡ್ ಸಿಗುತ್ತೆ ನಿಮಗೆ. ಮತ್ತು ಇನ್ನೊಂದು ಜಾಯಿಂಟ್ ಸ್ವಿಂಗ್ ಅಂತ ಇದೆ, ಲೈಕ್ 40 ಫೀಟ್ ಹೈಟಿಂದ ಡ್ರಾಪ್ ಮಾಡೋದು. ಅಲ್ಲಿಂದ ಡ್ರಾಪ್ ಮಾಡ್ತೀವಿ, ಇಮಿಡಿಯೇಟ್ ಸ್ವಿಂಗ್ ಆಗ್ತೀರಾ 40 ಫೀಟಿಂದ. ಸೊ ಅದು ಪರ್ ರೈಡ್ 150, ಒಂದು ರೈಡ್ 450 ಇರುತ್ತೆ 3 ದಿನಕ್ಕೆ. ನೋಡಿ ನೀವು ಅಲ್ಲಿ ಯಾವುದು ಆಡಬೇಕಂದ್ರೆ ಆಡಿ. ಮತ್ತು ನಿಮ್ಮ ಪೈಡ್ಲೆಸಲ್ಲೇ ಜಿಪ್ ಲೈನು, ಜಿಪ್ ಸೈಕ್ಲಿಂಗು ಎಲ್ಲ ಬರುತ್ತೆ, ಅಡ್ವೆಂಚರ್ ಆ್ಯಕ್ಟಿವಿಟಿಗಳೇ ಬರುತ್ತೆ. ಸ್ಟೆಪ್ ಬೈ ಸ್ಟೆಪ್ ಫಿನಿಶ್ ಮಾಡಿ. ಆ್ಯಕ್ಟಿವಿಟಿಗಳು ಇಷ್ಟು ಇರುತ್ತೆ. 1 to 3 ಲಂಚು, 3:30 to 4:30 ರೈನ್ ಡ್ಯಾನ್ಸು, 4:30 to 5:30 ಟೀ, ಕಾಫಿ, ಸ್ನ್ಯಾಕ್ಸು ಎಲ್ಲ ಕೊಡ್ತೀವಿ. ಟಿಲ್ 4 o'clock ತನಕ ನಿಮಗೆ ಪೂಲ್ ಓಪನ್ ಆಗಿರುತ್ತೆ. ಯಾವಾಗಾದರೂ ಪೂಲ್ಗೆ ಹೋಗ್ಬೇಕು. ನೀವು ಪೂಲ್ಗೆ ಹೋಗ್ಬೇಕಂದ್ರೆ ನೈಲಾನ್ ಕ್ಲಾತ್ ಯೂಸ್ ಮಾಡಿ, ಕಾಟನ್ ಎಲ್ಲ ಮಾಡಲ್ಲ. ಬೈ ಚಾನ್ಸ್ ತಂದಿಲ್ಲ ಅಂದರೆ ನೀವು ಪರ್ಚೇಸ್ ಮಾಡ್ತೀವಿ. ಕ್ಲಿಯರಾ? ಎನಿ ಡೌಟ್ಸ್ ಇಲ್ಲ ಅಲ್ಲ? ನನ್ನ ನಂಬರ್ ತಗೊಳ್ಳಿ ಮೇಡಮ್, ನನಗೆ ನಾನು ಕಾಲ್ ಮಾಡಿ. ರೆಸಾರ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು, ಪೀಸ್ಫುಲ್ ಅನ್ನಿಸ್ತಿತ್ತು. ಸೊ ಇಲ್ಲಿ ಬಂದು ನಿಮಗೆ 20+ ಅಡ್ವೆಂಚರಸ್ ಗೇಮ್ಸ್ ಇರುತ್ತೆ. ಅದರಲ್ಲಿ ಜಿಪ್ ಲೈನ್, ಸೈಕ್ಲಿಂಗ್, ಸ್ಕೈ ಸೈಕ್ಲಿಂಗ್, ಸ್ಕೈ ವಾಕ್, ಟೈರ್ ವಾಕ್, ರೋಪ್ ವಾಕ್, ಈ ಥರ ತುಂಬ ಗೇಮ್ಸ್ ಇರುತ್ತೆ. ಆ್ಯಂಡ್ ಆ ಗೇಮ್ಸ್ ಎಲ್ಲನೂ ಆಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಒಂಥರ ಅಡ್ವೆಂಚರಸ್ ಅಂತಲೇ ಹೇಳ್ಬೋದು. ಅದರಲ್ಲೂ ಸ್ಕೈ ಸೈಕ್ಲಿಂಗ್, ಇದೆಲ್ಲ ಜಿಪ್ ಲೈನ್, ಇದೆಲ್ಲ ಸ್ವಲ್ಪ ಅಂದರೆ ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಮಾಡೋರಿಗೆ ಒಂಚೂರು ಭಯ ಅನಿಸುತ್ತೆ. ಹೋಗಿದ ತಕ್ಷಣ ಅವರೇ ನಮಗೆ
ಒಂದು ಲಾಕರ್ ಕೂಡ ಕೊಡ್ತಾರೆ ನಿಮ್ಮ ಥಿಂಗ್ಸ್ನ ಇಟ್ಕೊಳ್ಳೋಕ್ಕೆ. ಆ್ಯಂಡ್ ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಆಡಾದಮೇಲೆ ನೀವು ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕ್ಕೂ ರೂಮ್ ಫೆಸಿಲಿಟೀಸ್ ಇದೆ ಆ್ಯಂಡ್ ಹಾಟ್ ವಾಟರ್ ಫೆಸಿಲಿಟೀಸ್ ಕೂಡ ಇದೆ. ಸೊ ಇಲ್ಲಿ ಕಿಡ್ಸ್ ಆ್ಯಕ್ಟಿವಿಟೀಸ್ ಕೂಡ ಇದೆ. ಆ್ಯಂಡ್ ಫಾರ್ ಸ್ವಿಮ್ಮಿಂಗ್ ಫುಲ್ ನೈಲಾನ್ ಕ್ಲಾತ್ಸ್ ಕಂಪಲ್ಸರಿ, ಅವ್ರು ಕಾಟನ್ ಯಾವುದೇ ಕಾರಣಕ್ಕೂ ಅಲೋ ಮಾಡಲ್ಲ. ಆ್ಯಂಡ್ ನಿಮಗೆ ಮಿಸ್ಟ್ ಡ್ಯಾನ್ಸ್ ಬಂದು ಇಲ್ಲಿ 4 PM ಇಂದ 5 PM ವರೆಗೂ ಇರುತ್ತೆ. ಕ್ಯಾಂಪ್ ಫೈರ್ 8 o'clock ಇಂದ 9 o'clock ವರೆಗೂ ಇರುತ್ತೆ. ಆ್ಯಂಡ್ ಪೇಯ್ಡ್ ಆ್ಯಕ್ಟಿವಿಟೀಸ್ ಕೂಡ ಇದೆ. ಒಂದು 5 ಆ್ಯಕ್ಟಿವಿಟೀಸ್ ನಿಮಗೆ ಪೇಯ್ಡ್ ಆ್ಯಕ್ಟಿವಿಟೀಸ್, ಅದೆಲ್ಲನೂ 150 ಪರ್ ಹೆಡ್ ಇರುತ್ತೆ. ರಾಕೆಟ್ ಎಜೆಕ್ಟರ್, 360 ಡಿಗ್ರಿ ಸೈಕ್ಲಿಂಗು, ವಾಟರ್ ರೋಲರು, ಜಾಯಿಂಟ್ ಸ್ವಿಂಗ್, ಸ್ಕ್ವಾಡ್ ವಾಕ್, ಈ ಥರ 5 ಆ್ಯಕ್ಟಿವಿಟೀಸು ನಿಮಗೆ ಪೇಯ್ಡ್ ಆ್ಯಕ್ಟಿವಿಟೀಸ್ ಇರುತ್ತೆ. ಪರ್ ಹೆಡ್ 150 ಇರುತ್ತೆ. ಆ್ಯಂಡ್ ಇಲ್ಲಿ ಸುಮಾರು ಪ್ಯಾಕೇಜಸ್ ಇದೆ ಡೇ ಔಟು ಮತ್ತು ಸ್ಟೇಗೆ. ಸೂಪರ್ ಪ್ರೀತು, ಕಮಾನ್. ಗೊತ್ತಿಲ್ಲ, ಇಟ್ಕೋ. ಸೂಪರ್. ಸೊ ಫಸ್ಟು ಇಲ್ಲಿ ನಿಮಗೆ 5 ಡೇ ಔಟ್ ಪ್ಯಾಕೇಜಸ್ ಇರುತ್ತೆ. ಒಂದು ಬಂದು 9 AM ಇಂದ 10 PM ವರೆಗೂ, ಇನ್ನೊಂದು 9 AM ಇಂದ 6 PM, ಇನ್ನೊಂದು ಬಂದು 11 AM ಇಂದ 6 o'clock, ಇನ್ನು ಒಂದು 11 AM ಇಂದ 10 PM, ಮತ್ತು ಲಾಸ್ಟ್ ಒನ್ 3 PM ಇಂದ 10 PM. ಸೊ 3 PM ಇಂದ 10 PM ಇರೋದ್ರಲ್ಲಿ ನಿಮಗೆ ಲಂಚ್ ಇರಲ್ಲ, ಡಿನ್ನರ್ ಇರುತ್ತೆ ಅಷ್ಟೇ. ಆ್ಯಂಡ್ ಕ್ಯಾಂಪ್ ಫೈರ್ ಕೂಡ ಇರುತ್ತೆ. 11 AM ಇಂದ 10 PM ಅಲ್ಲೂ ಕ್ಯಾಂಪ್ ಫೈರ್ ಇರುತ್ತೆ. ಇನ್ನು ಮಿಕ್ಕಿದ್ದು 11 AM ಇಂದ 6 AM, 9 to 6, 9 to 10 ಇದಕ್ಕೆಲ್ಲ ನಿಮಗೆ ಯಾವುದಕ್ಕೂ ಕ್ಯಾಂಪ್ ಫೈರ್ ಇರಲ್ಲ. ಆ್ಯಂಡ್ ಪ್ರೈಸಸ್ ಎಲ್ಲ ಒಂದೊಂದು ಪ್ಯಾಕೇಜು ಒಂದೊಂದು ಡಿಫ್ರೆಂಟ್ ಇರುತ್ತೆ. ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಪ್ರತಿಯೊಂದು ಡೀಟೇಲ್ಸ್ನು ಎಲ್ಲನೂ ಕಂಪ್ಲೀಟಾಗಿ ನಿಮಗೆ ಹೇಳ್ತಾರೆ. ಸೊ GST ಎಷ್ಟು ಅಂತ, ಮತ್ತು ಯಾವುದ್ಯಾವ್ದು ಆ್ಯಕ್ಟಿವಿಟೀಸ್ ಇರುತ್ತೆ ಎಲ್ಲನೂ ಕೂಡ ಹೇಳ್ತಾರೆ. ಸೊ ನಾವು ಹೋಗಿದ್ದ ಪ್ಯಾಕೇಜ್ ಬಂದು 11 o'clock ಇಂದ 6 o'clock. ಅದರಲ್ಲಿ ನಿಮಗೆ ವೆಲ್ಕಮ್ ಡ್ರಿಂಕ್, ಲಂಚ್ ಮತ್ತು ಟೀ, ಸ್ನ್ಯಾಕ್ಸ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. 1200 ಪ್ಲಸ್ 18% GST, ಸೊ 1400 ಆಗುತ್ತೆ, 416. ಸೊ ನಾವು ಹೋದಾಗ ಆಫರ್ ಇತ್ತು, GSTನೂ ಸೇರಿಸಿ 1200ನ ಹೇಳಿದ್ರು. ಸೊ ಇಲ್ಲಿ ಬಂದು ಬಿಲೋ 5 yearsಗೆ ನಿಮಗೆ ಯಾವುದೇ ಥರ ಚಾರ್ಜಸ್ ಇರಲ್ಲ. ಅಬೋವ್ 5 years ಇಂದ 10 yearsಗೆ ಆಫ್ ದಿ ಅಡಲ್ಟ್ ಪ್ರೈಸ್ ಇರುತ್ತೆ. ಅಬೌವ್ 10 yearsಗೆ ಫುಲ್ ಚಾರ್ಜ್ ಇರುತ್ತೆ. ಸೊ ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಫುಡ್ಡಲ್ಲೂ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಹೈಜೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇದರಲ್ಲಿ ವರ್ಷ ಮತ್ತು ಮೇಘನಾ ಮಿಸ್ಸಿಂಗ್, ಅವರಿಬ್ಬರು ಕೂಡ ಬರಬೇಕಿತ್ತು ಬಟ್ ಬರಲಿಲ್ಲ. ರೀಸನ್ ಇದ್ದಿದ್ದರಿಂದ, ಕೆಲವೊಂದು ರೀಸನಿಂದ ಅವರು ಬರಲಿಲ್ಲ. ಸೊ ಅವರು ಬೇರೆ ಕಡೆ ಹೋಗೋ ಪ್ಲ್ಯಾನ್ಸ್ ಇತ್ತು. ಸೊ ನೋಡಿ ಹೇಗೆ ಎಂಜಾಯ್ ಮಾಡಿದ್ವಿ ಅಂತ. ಯಾರಾದರೂ ಹೋಗೋದಿದ್ರೆ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ನಿಮಗೆ ಗೂಗಲಲ್ಲಿ ಸಿಗುತ್ತೆ. ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತಾರೆ. ಸೊ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ರಶ್ಮಿ, ಸೌಂದರ್ಯ ಮತ್ತು ಚಿತ್ರ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು ಸ್ವಿಮ್ಮಿಂಗ್ ಪೂಲಲ್ಲಿ. ಓಡ್ ಬರೋದು ಬಿಡೋದು ಸಖತ್ತಾಗಿತ್ತು ನಿಜ. ಒಂದು ದಿನ ಅಂದರೆ 6 o'clock ಹೇಗೆ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ, ಅಷ್ಟೇ ಎಂಜಾಯ್ ಮಾಡಿದ್ವಿ. ಸ್ವಿಮ್ಮಿಂಗ್ ಪೂಲಲ್ಲಿ ಇಷ್ಟೊತ್ತವರೆಗೂ ಆಡಿ, ಸೊ ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದಿದ್ದೀವಿ. ದಿಸ್ ಈಸ್ ಆರ್ ಔಟ್ಫಿಟ್. ನಾನು ಶೂಸ್ ಹಾಕೊಂಡಿದ್ದೀನಿ, ಇದು ನಮ್ಮ ಔಟ್ಫಿಟ್. ಮಳೆ ಇವಾಗ 5:30ಗೆ 5:40 ಅಲ್ಲ 5:60 ಆಗಿದೆ. 6 o'clock ಚೆಕ್ ಇನ್ ಇದ್ದು ಚೆಕ್ಔಟ್, ಬಟ್ ನಾವು ಬೇಗ ಚೆಕ್ಔಟ್ ಮಾಡ್ತಿದ್ದೀವಿ. ಅಂಡ್ ತುಂಬಾ ಚೆನ್ನಾಗಿತ್ತು. ಏನು ಗೇಮ್ಸ್ ಎಲ್ಲ ಚೆನ್ನಾಗಿದೆ. ನಾವು ಸ್ವಿಮ್ಮಿಂಗ್ ಪೂಲಲ್ಲೇ ಜಾಸ್ತಿ ಟೈಮ್ ಕಳೆದ್ವಿ. ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡೋವಾಗ ಒಂದು ಡ್ರಾಮಾ ಮಾಡಿದ್ರು, ಅದು ನನ್ನ ಲಾಗಲ್ಲಿ ನೋಡಿ ಹೇಳ್ತೀನಿ. ತುಂಬಾ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ ಇಡೀ ದಿನನ. ಸೊ ಅಲ್ಲಿ ನೀವೇನಾದರೂ ಈ ರೆಸಾರ್ಟ್ಗೆ ಹೋದರೆ ಮಿಥುನ್ ಸರ್ ಅಂತ ಒಬ್ರು ಇರ್ತಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಅವರಂತೂ ನಮಗೆ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು. ನೀವು ವೀಕ್ ಡೇಸಲ್ಲಿ ಹೋದರೆ ನಿಮಗೆ ಆರಾಮಾಗಿ ಯಾವುದು ಕ್ರೌಡ್ ಇರಲ್ಲ. ಸೊ ಅವ್ರು ನಿಮ್ಮ ಜೊತೆ ಬಂದು ಗೈಡ್ ಮಾಡ್ತಾರೆ. ಬಟ್ ವೀಕ್ ಎಂಡ್ಸಲ್ಲಿ ಹೋದರೆ ತುಂಬಾ ಕ್ರೌಡ್ ಇರುತ್ತೆ ಅಂತ ಹೇಳ್ತಾಯಿದ್ರು. ಬಟ್ ನಾವು ಹೋದಾಗ ಯಾವುದೇ ಥರ ಕ್ರೌಡ್ ಇರಲಿಲ್ಲ, ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು ಅವರಂತೂ. ಸೊ ನೀವೇನಾದರೂ ಹೋಗೋದಾದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. Thank you for your guidance. Bye-bye. ಸೊ ಮಳೆ ಕೂಡ ಮಧ್ಯ ಬರ್ತಿತ್ತು, ಬಟ್ ಸ್ವಲ್ಪ ಬಂದು ಸ್ಟಾಪ್ ಆಗ್ತಿತ್ತು, ಆ ಥರ ಆಗ್ತಿತ್ತು. ಸೊ ನಾವು ಅರೌಂಡ್ ರೀಚ್ ಆಗೋಷ್ಟರಲ್ಲಿ ಮನೇನ ಒಂದು 7:30 ಆಗಿತ್ತು. ತುಂಬಾ ಚೆನ್ನಾಗಿತ್ತು. ಒಂದು ದಿನನ ತುಂಬ ಎಂಜಾಯ್ ಮಾಡಿದ್ವಿ. ಎಲ್ಲರೂ ಯಾವಾಗೋ ಒಂದು ಸತಿ ಸಿಗೋದಲ್ವಾ, ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.